ಸುಮನ್ ಟಿ ವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ರವೀಂದ್ರ ಬಿ ಕುಂದಾಪುರ. ಸುಮನ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಹಿಂದ್ಗಡೆ ಕೆರೆ, ತೆಂಗಿನ ಮರ, ಬೆಟ್ಟ, ಗುಡ್ಡ, ಪ್ರಕೃತಿಯ ನೇಚರಲ್ಲಿದ್ದೀವಿ. ಈ ಪ್ರಕೃತಿ ಮಧ್ಯದಲ್ಲಿ ಇವತ್ತು ನಾನು ನಿಮಗೊಂದು ಒಳ್ಳೆ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನು ಎಂತ ಅಂತ ಎಲ್ಲ ಕೂತ್ಕೊಂಡು ಹೇಳ್ತೀನಿ. ನೀವು ನೋಡಿಬಿಟ್ರೆ ರುಚಿ ಮತ್ತು ಅದ್ರ ರುಚಿನ ನೋಡಿಬಿಟ್ರೆ ಬಾಯಲ್ಲಿ ನೀವು ಮಾಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ. ಆ ಥರ ಅದ್ಭುತವಾದಂಥ ರೆಸಿಪಿ. ಬನ್ನಿ ಸ್ನೇಹಿತರೆ. ಬಂದಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇವತ್ತು ನಾನು ಮಾಡ್ತಿರೋ ಡಿಶ್ಶು ಖಾರ ಕೋಸಂಬರಿ. ಅದಕ್ಕೆ ಫಸ್ಟು ಮಾಡಬೇಕಾಗಿದ್ದು ಸೌದೆ ಎಲ್ಲ ಹಾಕ್ಕೊಂಡು ಒಲೆ ಹಚ್ಕೋಬೇಕು. ಬೆಂಕಿ ಹಚ್ಚಿದ್ದೀನಿ, ಹತ್ಕೊಳ್ಳೋಕೆ ಟೈಮ್ ಬೇಕು. ಬೆಂಕಿ ಹಾಕಪ್ಪ, ಸ್ವಲ್ಪ ಬೆಂಕಿ ಹಚ್ಚು. ಬೆಂಕಿ ಹಾಕೋರು ಸರಿಯಾಗಿರಬೇಕು. ನಿಮ್ಮ ಜೀವನದಲ್ಲಿ ಯಾರು ಬೆಂಕಿ ಹಾಕೋರು ಸರಿಯಾಗಿದ್ದರೆ ನೀವು ಬೆಳಗ್ತೀರಾ. ಸರಿಯಾಗಿ ಬೆಂಕಿ ಹಾಕಿಲ್ಲ ಅಂದರೆ ನೀವು ಬೂದಿ ಹಾಕ್ತೀರಾ ಅಷ್ಟೇ. ನಾನು ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಫಸ್ಟು ಮಸಾಲೆನ ರೆಡಿ ಮಾಡಿಕೊಂಡು ಬರ್ತೀನಿ ಇರಿ. ಹೇಗಿದೆ ಜಾಗ? ಒಳ್ಳೆ ಜಾಗ ಇದೆಯಲ್ಲ. ಖಾರ ಕೋಸಂಬರಿ ಅಂದೆ, ನೋಡ್ರಿ ಕೋಳಿ ಇಟ್ಕೊಂಡಿದ್ದೀನಲ್ಲ. ಏನು ಮಾಡ್ತೀರಂತ ನಿಮಗೂ ಡೌಟು, ನನಗೂ ಡೌಟ್ ಇದೆ. ಇರಿ ಇನ್ನು. ಖಾರ ಕೋಸಂಬರಿ ಕಥೆಯಲ್ಲಿ ಕೋಳಿಯ ಆಗಮನ. 2 ಕೋಳಿ ತೆಗೆದು ಇಟ್ಕೊಂಡಿದ್ದೀನಿ, ಆಯಿತಾ. ಈ ಕೋಳಿಗೆ ಮೊದಲು ಮಾಮೂಲಿ ನಾನು ಹೇಳ್ದಂಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ನೀಟಾಗಿ ಹಾಕ್ಕೋಬೇಕು. 2 ಕೋಳಿಗೆ ಎಷ್ಟು ಬೇಕೋ ಅಷ್ಟು ಅಂಜಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೋಳಿಗೆ ನೀಟಾಗಿ. ಆಮೇಲೆ ಬ್ರದರ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಅಲ್ಲ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಯಿತಾ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು, ಸ್ವಲ್ಪ ಖಾರ ಇರಲಿ ಅಂತ. ಯಾಕಂದ್ರೆ ಖಾರ ಕೋಸಂಬರಿ ಅನ್ನಲ್ಲ, ಅದಕ್ಕೋಸ್ಕರ ಚಿಲ್ಲಿ ಫ್ಲೆಕ್ಸು. ಆಮೇಲೆ ಸ್ವಲ್ಪ ಎಣ್ಣೆ, ನಿಮಗೆ ಮನೆಯಲ್ಲಿ ಯಾವ ಎಣ್ಣೆ ಇದೆ ಹಾಕ್ಕೊಳ್ಳಿ. ಆಮೇಲೆ ಆ ಎಣ್ಣೆ ಹಾಕೋಬೇಡಿ ದಯವಿಟ್ಟು, ಆಯಿತಾ. ಖಾರದ ಪುಡಿ RBK ಸ್ಪೆಷಲ್ ಚಿಲ್ಲಿ ಪೌಡರ್, ಇದು RBK ಸ್ಪೆಷಲ್ ಚಿಲ್ಲಿ ಪೌಡರು. ಆಮೇಲೆ ಸ್ವಲ್ಪ ಮೈದಾ ಹಾಕ್ಕೊತಿದ್ದೀನಿ. ಏನಕ್ಕೆ ಎಂತ ಅಂತ ಅದು ಆಮೇಲೆ ಬ್ರೇಕ್ನ ನಂತರ ಅಂತಾರಲ್ಲ, ಆಮೇಲೆ ಗೊತ್ತಾಗತ್ತೆ ನಿಮಗೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಹಚ್ಕೋಬೇಕು ನೋಡಿ, ನೀಟಾಗಿ ಹಚ್ಕೊಳ್ಳಿ. ಇದು ಒಂದೇ ಸರಿಗೆ ನಿಮ್ಗೆ ಗೊತ್ತಾಗಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಮೊಸರು ಹಾಕ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಏನು ತಂದೂರಿ ಚಿಕನ್ ಮಾಡ್ತೀರಾ ಅಂತ ಅನ್ಕೋಬೋದು. ಇಲ್ಲ, ತಂದೂರಿ ಚಿಕನ್ ಅಲ್ಲ. ಆಮೇಲೆ ಗ್ರಿಲ್ ಚಿಕನ್ನು ಅಲ್ಲ. ಇದೇನು ಚಿಕನ್ನು ಅಂತ ನಿಮಗೆ ಕಥೆಯ ಕ್ಲೈಮ್ಯಾಕ್ಸ್ವರೆಗೂ ಕಾಯಬೇಕಾಗುತ್ತೆ. ಚೆನ್ನಾಗಿ ಹಚ್ಚಿದ್ದೀನಿ ಕೋಳಿಗೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ, ಕಾಣಿಸ್ತಾ ಇದೆಯಲ್ಲ. ಕೈ ಕಾಲಿಗೆಲ್ಲ ಹಚ್ಚಿದ್ದೀನಿ ನೀಟಾಗಿ ನೋಡಿ ಚೆನ್ನಾಗಿ. ಇದು ಅರ್ಧ ಗಂಟೆ ನೆನೆಸಿಡಬೇಕು ನಮ್ಮ ಕನ್ನಡ ಭಾಷೆಯಲ್ಲಿ. ಖಾರ ಕೋಸಂಬರಿಗೆ ಕೋಳಿನ ತಗೊಬಂದು ಸುಡಬೇಕು. ಇದರಲ್ಲಿ ಇರೋದೇ ಅದೇ ಟ್ವಿಸ್ಟು ಕಥೆಯಲ್ಲಿ. ಏನು ಟ್ವಿಸ್ಟು ಕಥೆಯಲ್ಲಿ? ಕೋಳಿ ಸುಡೋದು ಈ ಥರ. ಇದು ಕಥೆಯಲ್ಲಿ ಟ್ವಿಸ್ಟು ಇದೆ. ಇದು ಈ ಕಡೆಗೆ. ರೆಡಿ? ನಾವು ರೆಡಿ, ನೀವು ರೆಡಿನಾ? ತಿರ್ಸಿ ಹಾಕೋಬೇಕು ಸ್ನೇಹಿತರೆ. ಇದು ಕೋಳಿದೆಲ್ಲ
ಗ್ರಿಲ್ಲ ಸುಡೋದೆಲ್ಲ ಇದೇ ಸಮಸ್ಯೆ, ತಿರ್ಸೋದಿದೆಯಲ್ಲ ಸಖತ್ ಕಷ್ಟ, ಬೆಂಕಿ ಹಂಗೆ ಬಂದ್ಬಿಡುತ್ತೆ ನೋಡಿ. ಆ ಕಡೆಗೆ ಹೋದ್ರೆ ಈ ಕಡೆಗೆ ಬರುತ್ತೆ, ಈ ಕಡೆಗೆ ಹೋದ್ರೆ ಆ ಕಡೆಗೆ ಬರುತ್ತೆ. ಗೊತ್ತಾಕಿರ್ತೀವಲ್ಲ ಇದ್ರ ಮೇಲೆ. ಓಹೋ ಹಾಂ ಹೌದು, ಗೊತ್ತಿಲ್ಲಲ್ಲ, ಫಸ್ಟ್ ಟೈಮಲ್ಲ. ಉಲ್ಟನೂ ಮಾಡಿದ್ದೀನಿ. ನಿಮ್ಗೆ ಅನಿಸ್ತಾ ಇದೆ ಏನೋ ಖಾರ ಕೋಸಂಬರಿ ಮಾಡ್ತೀನಿ ಅಂದ್ಬಿಟ್ಟು ಕೋಳಿ ತಂದು ಬೆಂಕಿ ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನು ಸುಟ್ಟು ಅದು ಕಪ್ಪಗಾಗಿ ಏನು ಮಾಡ್ತೀಯಪ್ಪ ಅಂತ. ಇಲ್ಲೇ ಕಥೆಯಲ್ಲಿರೋ ಟ್ವಿಸ್ಟು. ಇಷ್ಟೆಲ್ಲ ಕಷ್ಟಪಟ್ಟು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲರೂ ಯೂಟ್ಯೂಬಲ್ಲಿ ಮಾಡದೇ ಇರೋದನ್ನೇ ಮಾಡಿ 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 ತೋರಿಸ್ತಾ ಇದ್ದಾರೆ. ನಾನು ಹಾಗೆ ಯಾರು ಮಾಡದೇ ಇರೋದನ್ನ ಏನಾದರೂ ತೋರಿಸ್ಬೇಕು ಅಂತ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಕೋಳಿ ಕಪ್ಪಾದರೂ ಏನೂ ತೊಂದರೆ ಇಲ್ಲ. ನಾನು ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ. ನಿಮ್ಗೆ ಅಂದ್ಕೊಂಡಿರ್ಬೋದು ಮೈದಾ ಯಾಕೆ ಹಾಕ್ಕೊಂಡ್ರು ಅಂತ. ಮೈದಾ ಹಾಕ್ಕೊಂಡಿದ್ದು ಅದ್ರ ಮೇಲ್ಗಡೆ ಕೋಟಿಂಗ್ ಇರಲಿ, ಅದು ಕಪ್ಪಾಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮೈದಾ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಕೆರೆದು ತೆಗೆದು ಬರೀ ಕೋಸಂಬರಿಗೆ ಏನು ಬೇಕೋ ಅದು ಮಾತ್ರ ಹಾಕ್ಕೊತೀನಿ. ಅದೇ ಖಾರ ಕೋಳಿ ಕೋಸಂಬರಿ ಹೇಗಿದೆ, ಖಾರ ಕೋಳಿ ಕೋಸಂಬರಿ. ಅದಕ್ಕೇ ನೋಡಿ, ಇದು ಎಲ್ಲ ಬೆಂದಿರುತ್ತಿದ್ದು, ಯಾವ ಬಿಸಿಗೆ ಬೆಂದ್ಬಿಟ್ಟಿರ್ತದೆ. ನೋಡಿ ಹೆಂಗೆ ಕೋಳಿ ಹೆಂಗೆ ಬೇಯ್ತಾ ಇದೆ ನೋಡಿ. ಆ ಪರಿಮಳ ಇದೆಯಲ್ಲ, ಘಮ 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 ಅನ್ನತ್ತೆ. ನಾನು ಹಾಕಿರೋ ಮಸಾಲೆ, ಮೊಸರು ಅದೆಲ್ಲ ಹೆಂಗೆ ಘಮ 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 ಅಂತ ಇದೆ, ಅಷ್ಟು ಚೆನ್ನಾಗಿದೆ. ಹೆಂಗಿರುತ್ತೆ ಸ್ನೇಹಿತರೆ ಅಂದರೆ, ಈ ಥರ ಸುಟ್ಕೊಂಡು ಇದನ್ನು ನಾವು ಹೇಳೋದು ಖಾರ ಕೋಸಂಬರಿ ಅಂತ. ಸುಟ್ಕೊಂಡು ಹಂಗೇ ತಿಂದ್ಬಿಡ್ಬೋದು ನೀವು ಬೇಕಾದರೆ, ಅದು ಅದ್ಭುತವಾಗಿರ್ತದೆ. ಹೆಂಗಿದೆ ನೋಡಿ, ಬೆಂಕಿ ಹೆಂಗೆ ಬರ್ತಾಯಿದೆ ನೋಡಿ. ಆಹಾ ಹಾ, ಅದ್ಭುತ. ಸುಖ ಸುಖ ಅಂತಾರಲ್ಲ. ನೀವು ನೋಡ್ತಾ ಇದ್ದೀರಾ ಸುಮನ ಶುಚಿ ರುಚಿ ಕಾರ್ಯಕ್ರಮ. ನಾನು ನಿಮ್ಮ ರವೀಂದ್ರ ಬಿ ಕುಂದಾಪುರ. ಇದು ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಿಡಿಸ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತಂದರೆ, ಈ ಕಾಲ ಹತ್ರ ಎಲ್ಲ ನೋಡಿ, ಈ ಮಾಂಸಗಳೆಲ್ಲ ನೋಡಿ, ಈ ಥರ ಫುಲ್ ಬೆಂದಿದೆ ನೋಡಿ. ಕೋಳಿ, ಇಡೀ ಕೋಳಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ನೋಡಿ. ಈ ಕಡೆನೂ ನೋಡಿ, ನೀವು ಕಡೆಗೆ ಕಮೆಂಟ್ಸ್ ಮಾಡಬಾರ್ದು ನೋಡಿಯಪ್ಪ ಏನು ಕೋಳಿ ಎಲ್ಲ ಸುಟ್ಟು ಎಲ್ಲ ಹಾಳಾಗೋಗ್ಬಿಟ್ಟಿದೆ ಅಂತ. ಏನೂ ಹಾಳಾಗಿಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಕಡೆ ತಿರ್ಸಿ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ನೋಡಿ. ಅದರಿಂದ ಹೇಳೋದು ಅದು ಖಾರ ಕೋಳಿ ಕೋಸಂಬರಿ. ಕೋಳಿ ಬಿಡಿಸ್ಕೊಂಡಿದ್ದೀನಿ, ಈರುಳ್ಳಿ ನೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಹಾಕ್ಕೊತೀನಿ. ಕಡಲೆ ಬೀಜ, ನೀವು ಮಾಮೂಲಿ ಕಾಂಗ್ರೆಸ್ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ ಆಯಿತಾ. ರುಚಿಗೆ ತಕ್ಕಷ್ಟು ಉಪ್ಪು ಕೋಳಿಗೆ ಅದಕ್ಕೆಲ್ಲ ಹಾಕಿದ್ದೀನಿ. ಬರೀ ಈರುಳ್ಳಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಲಿಂಬೆ ಹಣ್ಣಿನ ರಸ. ಕೋಸಂಬರಿ ಮಾಮೂಲಿ ಹಾಕ್ತಾರೆ. ಕೋಳಿ ಖಾರ ಕೋಸಂಬರಿ RBK ಸ್ಪೆಷಲ್ ಇದು. RBK ಫುಡ್ ಮಾಸ್ಟರ್ ವೀಕ್ಷಕರು ಎಲ್ಲರೂ ಕೂಡ ಮಾಡಿಕೊಳ್ಳಿ ಆಯಿತಾ. ಸಿಂಪಲಾಗಿರ್ತದೆ. ಸುಟ್ಟು ಮಾಡಿದ್ದೀನಿ. ಮತ್ತು ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಕೋಸಂಬರಿನಂತ ವೀಕ್ಷಕರು ನೋಡ್ತಾ ಇರೋರು ಯಾರಾದರೂ ಇದ್ದರೆ, ಸುಮನ್ TV ವೀಕ್ಷಕರು ನನಗೊಂಚೂರು ಹೇಳಿ. ಇನ್ನೊಂದು ಏನಾಗುತ್ತೆ, ಕೋಳಿನ ನಾವು ಸುಟ್ಟಿದಾಗ ನಮಗೆ ಅಷ್ಟೂ ಸಿಗಲ್ಲ, ನಮಗೆ ಕೋಳಿದು ಸ್ವಲ್ಪ ಕಡಿಮೆ ಆಗುತ್ತೆ. ಜೊತೆಲಿ ಸ್ವಲ್ಪ ಕೋಳಿ ಇರ್ತದೆ, ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ. ರೆಡಿ ಫ್ರೆಂಡ್ಸ್, ಹಾಂ ಎಲ್ಲ ಆಗಿದೆ. ಟೇಸ್ಟ್ ಒಂಚೂರು ನೋಡ್ತೀನಿ ಫಸ್ಟು. ನಿಜವಾಗ್ಲೂ ಕಳೆದು ಹೋಗ್ಬಿಡ್ತೀರ ತಿಂದರೆ, ಅಷ್ಟು ಅದ್ಭುತವಾಗಿದೆ. ಒಂದು ಕೋಳಿ ಅದು ಸುಟ್ಟಿರೋದಾದ್ರಿಂದ ಕೋಳಿ ಏನಾಗುತ್ತೆ, ಯಾವಾಗಲೂ ಸುಟ್ಟಾಗ ಅದರ ರುಚಿ ಜಾಸ್ತಿ ಆಗುತ್ತೆ. ಅದು ಕೆಂಡದಲ್ಲಿ ಸುಟ್ಟಿರೋದು ಅದ್ಭುತ ರುಚಿಯಾಗಿದೆ. ಅದನ್ನು ಬಿಡಿಸಿ ಹಾಕಿದ್ದೀನಿ ನೋಡಿ. ಅದು ಹೇಗಿದೆ ಅಂದರೆ, ನೀವು ಸಣ್ಣ ಸಣ್ಣ ಪೀಸ್ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನೋಡಿ ಬೆಂದಿದೆ ಕೋಳಿ, ಬರೀ ಕೋಳಿನೇ ತಿಂತಾಯಿದ್ದೀನಿ. ಈರುಳ್ಳಿ, ಕಡಲೆ ಬೀಜ, ಇದ್ರ ಬಗ್ಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ನಿಮಗೆ.
ನೋಡ್ಕೊಳ್ಳಿ. ಸುಟ್ಕೊಂಡು ಕ್ಲೀನಾಗಿ ಕಡಲೆ ಬೀಜ, ಈರುಳ್ಳಿ, ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಕ್ಯಾರೆಟ್ ಹಾಕೋಬೋದು. ಸೌತೆಕಾಯಿ ನೆನೀತದೆ, ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದ್ಭುತವಾದ ಕೋಸಂಬರಿ, ಪಾರ್ಟಿಗೂ ಆಗುತ್ತೆ, ನಾರ್ಮಲಾಗೂ ಕೂಡ ಆರಾಮ್ಸೆ ತಿನ್ಬೋದು. ಮಾಡ್ಕೊಳ್ಳಿ, ಆಯಿತಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಜಾಗದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ರವೀಂದ್ರ ಬಿ ಕುಂದಾಪುರ.